ಎಲ್ಲ ಗುರು ನಮಸ್ಕಾರ. ಇದು ಹೊಸಕೂರು ಜಾತ್ರೆ ಮುಗ್ದಾದ್ಮೇಲೆ ನೋಡ್ಬೋದು. ಈಗ ತೋರಿಸ್ತೀನಿ, ತೇರುಗಳೆಲ್ಲ ಹೋಗ್ಬಿಟ್ಟವೆ. ಒಂದೆರಡು ಮೂರು ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಎಲ್ಲ ತೇರು ಇಳಲ್ಗೆ ಕಡೆಯಿಂದ ಪಾಸ್ ಆಗೋದು, ಬ್ರೂಫೀಲ್ಡ್ ಸ್ಕೂಲ್ ಕಾಲೇಜ್ ಆ ಕಡೆ ಈ ಕಡೆ ಪಾಸ್ ಆಗೋದು, ಸಿಂಗನಗರ ಕಡೆದು ನೋಡ್ಬೋದು. ಈಗ ನೋಡಿಸ್ತಾ ಇದ್ದೀನಿ, ಯಾವು ಇಲ್ಲ, ಎಲ್ಲ ಹೋಗ್ಬಿಟ್ಟವೆ. ಇವಾಗ ನೋಡ್ಬೋದು, ಫುಲ್ಲು ಟ್ರ್ಯಾಶು, ಎಲ್ಲ ಕಡೆ ಫುಲ್ ಟ್ರ್ಯಾಶ್. ಇವಾಗ ಯಾರನ್ನ ಬರ್ತೀರಂದ್ರೆ ದೇವಸ್ಥಾನಕ್ಕೆ ಆರಾಮಾಗಿ ಬರ್ಬೋದು ಗುರು. ಫುಲ್ಲು ಪೀಸ್ ಆಗಿರುತ್ತೆ ಅಲ್ಲಿ. ಈಗ ಸ್ವಲ್ಪ ದಿನ ಆದ್ಮೇಲೆ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡಲ್ಲ ಅಂತೆಲ್ಲ, ಆದರೆ ಕಸ ಮ್ಯಾನೇಜ್ಮೆಂಟ್ ಇಲ್ಲ. ಸ್ವಲ್ಪ ಜಾತ್ರೆ ತೇರೆಲ್ಲ ಹೋಗ್ಬಿಟ್ಟಿದೆ. ಆ ಕಡೆ ರಂಗರಾಟಗಳು ಇನ್ನೊಂದು ಎರಡು ಮೂರವೆ ಆ ಕಡೆ ಅಷ್ಟೇ. ಇವತ್ತಿನ ವಿಡಿಯೋ ನೋಡ್ರಿ. ಅದಾದ್ಮೇಲೆ ಎಫೆಕ್ಟ್ ಏನೇನು ಚಪ್ಪಲಿ ಎಷ್ಟು ರಾಶಿ ಬಿದ್ದವಂದ್ರೆ ಎಲ್ಲರದು ನೋಡ್ಬೋದು. ಚಪ್ಪಲಿ ರಾಶಿಗಳು ಫುಲ್ಲು. ಮ್ಯಾನೇಜ್ಮೆಂಟ್ ಇರಲ್ಲ. ಚಪ್ಪಲಿ ಯಾರು ಅಲ್ಲೇ ಹೋಗಿರ್ತೈತೆ, ಯಾರು ಹುಡುಕ್ತಾರೆ ಮತ್ತೆ ಸುಮ್ಮನೆ ಅಂತ ಎಲ್ಲ ಬಿಟ್ಟೋಗ್ಬಿಡ್ತಾರೆ. ಕಸದ ಪ್ಲೇಟು ಅವು ಇವು ಎಲ್ಲ ಬಿದ್ದೋಗೋ. ನನಗೇನಿಲ್ಲ, ಗಲೀಜು ತಿನ್ಬಿಟ್ಟು ಒಂದ್ ಕಡೆ ಇಡ್ಬೇಕು. ಆದ್ರೆ ಕಸ ಹಾಕಕ್ಕೂ ಜಾಗನೂ ಇಲ್ಲ, ಒಂದ್ ಕಡೆ ನೆಟ್ಟಿಗೆ ಟ್ರ್ಯಾಶ್ ಇಲ್ಲಲ್ಲ, ಏನ್ ಮಾಡ್ತೀವಿ. ಅದು ನಿಜನೇ. ಜನ ಹಾಕ್ಬೇಕಂದ್ರೂ ಜಾಗ ಏನೇ ಇಲ್ಲ ಪ್ರಾಪರ್. ನೋಡ್ಗುರು, ನಾನು ಹೇಳಿದ್ನಲ್ಲ ಅವಾಗ್ಲೇ ನಿಮ್ಗೆ ಜಾಗನೇ ಇರಲ್ಲ ಅಂತ. ನೋಡಿ, ಜಾಗನೇ ಇದ್ದೇ ಇರಂಗ ಆಗೋಗೈತೆ. ಅಲ್ಲಿ ಯಾರೋ ಒಬ್ಬ ಜಗಳ ಆಡ್ಬಿಟ್ಟವನೇ, ಬಿಡ್ತಾನೆ ಇಲ್ಲ ಜಾರಿ. ಈ ಕಡೆಯಿಂದ ಹೋಗ್ಬಿಡೋಣ ಸುಮ್ಮನೆ. ಯಾವ ತೇರು ಇಲ್ಲ. ನನ್ನ ಚಾನಲಲ್ಲಿ ಏನೇನು ವ್ಲಾಗ್ ಸಿಗುತ್ತೆ ಅಂದರೆ ಫ್ಯಾಮಿಲಿ ವ್ಲಾಗ್, ಮೋಟೋ ವ್ಲಾಗಿಂಗ್ ಎಲ್ಲ ಥರ ಸಿಗುತ್ತೆ. ಇಲ್ಲಿ ನೋಡ್ಬೋದು, ತೇರು ಯಾವೂ ಇಲ್ಲ, ಎಲ್ಲ ಖಾಲಿ ಆಗೋಗ್ಯವೆ. ಖಾಲಿ ಎಲ್ಲ ಮನೆಗೆ ಹೋಗವೆ. ಅದ್ರ ಏರಿಯಾಗೆ ಸಾರಿ ಅದ್ರದ್ದು ಜಾಗಕ್ಕೆ ಹೋಗಿದ್ದು ವಾಪಸ್. ಆಂಟಿ ಅವ್ರಿಗೆ ಎದ್ಕೊಂಡು ನಾನೇ ಸೈಡ್ ಬರ್ಬೇಕಲ್ಲ ಗುರು. ನೋಡ್ಗುರು, ಫುಲ್ಲು ಟ್ರ್ಯಾಶ್, ಎಲ್ಲ ಕಡೆ ಟ್ರ್ಯಾಶ್. ಈಗ ಇವೆಲ್ಲ ಕ್ಲೀನ್ ಮಾಡೋದು BBMP ಅವ್ರ ಕೆಲಸ ಇವಾಗ. ಇನ್ನು ಅವೆಲ್ಲ ರಂಗರಾಟ ಅವು ಎಲ್ಲ ಇದಾವೆ. ಇವೇ ಎಲ್ಲ ಕಡೆ ಟ್ರ್ಯಾಶ್. ಒಂದು ಅಡ್ವಾಂಟೇಜ್ ಇರುತ್ತೆ ದೇವ್ರಿಗೆ ಅಂದ್ರೆ, ಇನ್ನೊಂದ್ ಕಡೆ ಇದ್ದ ತರನು ಇರುತ್ತೆ ನೋಡಿ. ಹೋಯ್ತಲ್ಲ ಹಬ್ಬ. ಇಲ್ಲೇ ನಾನು ಬಂದಿದ್ದು, ವಿಡಿಯೋ ಮಾಡಿದ್ದೆ ರಂಗರಾಟದ ಲೈಟಿಂಗ್ಸ್. ಅವತ್ತು ಆಗ್ಲೇ ತೋರಿಸಿದ್ನಲ್ಲ. 2-3 ಅಷ್ಟೇ ನೋಡಿದ್ದೀರ ಗುರು. ಯಾಕೆ ಗುರು ನೀನು? ನಾನು ಇನ್ನ ವಿಡಿಯೋ ನಾನು ಅಪ್ಲೋಡ್ ಮಾಡೋದ್ರಲ್ಲ ಏನಾನ ತಪ್ಪೈತಾ? ಇಲ್ಲ ಕ್ವಾಲಿಟಿ ಇಲ್ವಾ, ಇಲ್ಲ ಏನು ಕಂಟೆಂಟ್ ಇಲ್ವಾ, ಏನಿಲ್ಲ ಅಂತ ಕಮೆಂಟ್ ಮಾಡ್ಬಿಡಿ ಗುರು. ನಾನು ಮಾಡ್ತೀನಿ, ಮತ್ತೇನೇನು ಮಾಡೋದು ಇಂಪ್ರೂವ್ ಮಾಡ್ಕೊಂಡು. ಇಲ್ಲೇ ಆ ಬ್ರದರ್ ಬಂದಿದ್ದು ನೋಡ್ಬೋದು, ಎಲ್ಲ ಕಡೆ ಟ್ರ್ಯಾಶ್. ಈ ಕಡೆನು ರೋಡ್ ಸರ್ವಿಸ್. ಈ ಲೈನ್ ಇದೆಯಲ್ಲ, ಇಲ್ಲಿ ಕಾಣಿಸ್ತೈತಾ ನಿಮ್ಗಿದು? ಈ ಲೈನು ಹಿಂಗ್ ಗಾಡಿ ಓಡಿಸ್ದೆ ಅನ್ಕೊ ನೀನು, ಫುಲ್ ಹಿಂಗೆ ವಾಲ್ ಬಿಡುತ್ತಂದ್ರೆ. ಈಗ ನನ್ದೇನು ಗಟ್ಟಿ ಹಿಡ್ದಿದ್ದೀನಿ ನಾನು. ಆದಷ್ಟು ಗಟ್ಟಿ ಹಿಡ್ದಷ್ಟು ವಾಲಲ್ಲ, ಸ್ವಲ್ಪ ಒಂದೊಂದ್ಸತಿ ಎಳ್ದು ಬಿಸಾಕ್ಬಿಡುತ್ತಂದ್ರೆ ಒಂದೇ ಸತಿ ಗಾಡಿ ದಬಾರ್ ಅಂತ ಬಿದ್ದೋಗಂಗ ಆಗ್ಬಿಡುತ್ತೆ. ರಾಮಸಾಗರ, ರಾಯಸಂದ್ರ ಎಲ್ಲ ಹೋಗ್ಬಿಟ್ಟವ್ ತೇರು. ಇವಾಗ ಯಾವೂ ಇಲ್ಲ, ಎಲ್ಲ ಫುಲ್ಲು ಖಾಲಿ. ನೋಡ್ಬೋದು, ಫುಲ್ಲು ಪೀಸ್ ಆಗೈತೆ ರೋಡು. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಜ್ಜಿ 5 ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಗುರು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನ್ ಗುರು ಆಗುತ್ತೆ? ಕರ್ನಾಟಕದಲ್ಲಿ ಯಾರನ್ನ ಬೆಳಿತಾರ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಗುರು. ನೀನ್ ಯಾರನ್ನ ನೋಡ್ಕೋ. ಕರ್ನಾಟಕದಲ್ಲಿ ಇದು ಗುಳ್ಮಂಗ್ಲದು ಮತ್ತೆ ಎಲ್ಲ ಎರಡಿರೋದು ಬಂದ್ಬಿಟ್ಟೈತೆ ಆಗ್ಲೇ ಅನ್ಸುತ್ತೆ. 2 ಬಂದ್ಬಿಟ್ಟೈತೆ. ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ ಯಾರು ಅಷ್ಟು ಬೆಳೆಯಕ್ಕೆ ಬಿಡಲ್ಲ ಗುರು. ಬೆಳೆಯಕ್ಕೆ ಜನ ಸಪೋರ್ಟು ಮಾಡಲ್ಲ. ಬೇರೆ ಕಡೆ ಎಲ್ಲ ಅಯ್ಯೋ ನೀನೇನ ಹಿಂದಿದ್ ಮಾಡ್ತೀಯ ಅಂದ್ರೆ, ಹಿಂದಿ ನೋಡಕ್ ನಿನ್ ಕಡೆ ರಾಜಸ್ಥಾನ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಬೆಂಗಾಲ್, ಒಡಿಸ್ಸಾ ಆ ಕಡೆ ಎಷ್ಟೊಂದು ಜನ ನೋಡ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ನನ್ಗೆ ಟೆಕ್ ಅಲ್ಲಿ ಮಾತಾಡ್ಬೇಕಂದ್ರೆ, ಟೆಕ್ ಇನ್ ಕನ್ನಡ ಮತ್ತೆ ಟೆಕ್ಕಿ ಸೋಮ್ಸು,
ಇನ್ನೂ ಇಬ್ರು ಮೂವರು ಗೊತ್ತಿದ್ದಾರೆ. ಆದ್ರೆ ಜಾಸ್ತಿ ಅವ್ರು ಮಾಡೋದೇ ಟೆಕ್ ವಿಡಿಯೋಸ್ ಮಾಡ್ತಾರೆ. ಇದೊಂದು ಅದು ಹೊಸ ಹೊಸ ಸೀರೀಸ್ ಎಲ್ಲ ಮಾಡ್ಬೇಕಲ್ಲ. ಯಾರು ಟೆಕ್ ಸೀರೀಸ್ ಬರೀ ಮಾಡಲ್ಲ, ಟೆಕ್ ನ್ಯೂಸ್ ಮಾಡ್ತಾರೆ, ಪ್ರಾಡಕ್ಟ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಷ್ಟೇ. ಏನಾನ ಹೊಸ ಯೂನಿಕ್ ಆಗಿರೋದು ಮಾಡ್ಬೇಕೆಲ್ಲ ಅದನ್ನ ಮಾಡಂಗೆ. ಇವ್ರು ಪ್ರತಿ ಸತಿ ಏನು ಮಾಡ್ತಾರೆ, ಪ್ರಾಡಕ್ಟ್ ರಿವ್ಯೂ ಮಾಡ್ತಾರೆ ಮತ್ತು ಟೆಕ್ ನ್ಯೂಸ್ ಮಾಡ್ತಾರೆ ಅಷ್ಟೇ. ಇದೆರಡು ಬಿಟ್ಟು ಇನ್ನೇನು ಮಾಡಲ್ಲ. ನನಗಂತೂ ಬೇರೆ ಟಿವಿಯಾಗ ನೋಡ್ಬೋದು ಗುರು, ಹಿಂದಿದಲ್ಲಿ ಟೆಕ್ ಬರ್ನರ್ ಅಂತ ಎಕ್ಸಾಂಪಲ್ ಕೊಡ್ತಾ ಇರೋದು. ಟೆಕ್ ಬರ್ನರ್ ಅವನು ಎಷ್ಟು ಚೆನ್ನಾಗಿ ಏನೇನೋ ಇಂಪ್ರೂವ್ ಮಾಡೋದಾನೆ ಎಲ್ಲನೂ. ಆ ಥರ ಇವರೆಲ್ಲ ಇಂಪ್ರೂವ್ ಮಾಡಬೇಕಲ್ಲ ಗುರು. ಕಂಟೆಂಟ್ ಅದೇ ಕಂಟೆಂಟ್ ನೋಡಿ ನಂಗಂತೂ ಬೇಜಾರಾಗ್ಬಿಟ್ಟೈತೆ. ನೀವು ಎಷ್ಟು ಬೆಳೆಸ್ತೀರ ನಾನು ಅಷ್ಟು ಯೂನಿಕ್ ಆಗಿ ನಾ ಇಂಪ್ರೂವ್ ಮಾಡ್ತೀನಿ. ನಾನು ಗ್ಯಾಜೆಟ್ಸಲ್ಲೂ ನನಗೆ ಇಂಪ್ರೂವ್ ಇದೆ, ಈಸಿ. ನನಗೆ ಅರ್ಥ ಗ್ಯಾಜೆಟ್ಸ್ ಇಸ್ಕೋಬೇಕಂತ ಎಲ್ಲನೂ ಗ್ಯಾಜೆಟ್ಸ್ ಇಸ್ಕೋಬೇಕು. ವ್ಲಾಗಿಂಗ್ ಮಾಡ್ತೀನಿ ನಾನು, ಇನ್ನು ವ್ಲಾಗಿಂಗ್ ಬಿಡಲ್ಲ. ನಾನು ವ್ಲಾಗಿಂಗಲ್ಲಿ ಕಲಿಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಬೆಳೆಯೋಕೆ ಬಿಡಲ್ಲ ಗುರು. ಏನೋ ಗೊತ್ತಿಲ್ಲ, ಎಷ್ಟು ದಿನ ಆಗೈತೆ ಗೊತ್ತಾ, ನಾನು 250 ವೀಡಿಯೋಸ್ ಏನೋ ಹಾಕ್ತಿದ್ದೀನಿ. ಒಂಚೂರು ಸಬ್ಸ್ಕ್ರೈಬ್ ಫಾಲೋ ಏನು ಬರೋದೇ ಇಲ್ಲ ಗುರು. ಜಸ್ಟ್ ವ್ಯೂಸ್ ಬರುತ್ತೆ, ಅದು ಎಷ್ಟು 200-300 ಬರುತ್ತೆ. ಅದೇ ಏನೋ ಗೊತ್ತಿಲ್ಲ ಗುರು. ಕನ್ನಡದಲ್ಲಿ ಎಲ್ಲ ಮಾಡೋರಿಗೆಲ್ಲ ಏನು ವ್ಯಾಲ್ಯೂ ಇಲ್ದಿರಂಗೆ ಆಗೋಗೈತೆಲ್ಲ. ಏನು ಮಾಡೋದು, ಕಂಟೆಂಟ್ ಕ್ರಿಯೇಷನ್ ಇದಾಗ್ಬಿಟ್ಟೈತೆಲ್ಲ. ಫುಲ್ಲು ಪೀಸಾಗ ಆರಾಮಾಗಿ ನಾನಂತೂ ಹೋಗ್ಬೇಕೀಗ. ಫುಲ್ಲು ಗಿಜಿಲಾಗಿ ಹೋಗ್ಬಿಟ್ಟೈತೆ ಎಲ್ಲ ಕಡೆ. ಕಡೆ ಬರ್ತಾನೆ ಅನ್ಕೊಂಡು ಹಂಗೆ ಓಡಿಸ್ತಾನೆ ಗಾಡಿನ ಅಣ್ಣ. ಇದು ಯಾವುದೋ ಇಲ್ಲೊಂದು ತೇರು ಇದೆ, ಒಂದು ನಿಮಿಷ ತೋರಿಸ್ತೀನಿ. ಡಬಾರ್ ಇದೆ ನೋಡ್ರಿ, ಬೂಳ್ಮಂಗ್ಲದು ಮತ್ತು ಗಟ್ಟಾಳಿದು ತೇರು ಅಂತಿತ್ತು. ಅದನ್ನು ಅದೇ ಪಾಸಿಂಗ್ ಆಗ್ತೈತೆ, ಮತ್ತು ಇಲ್ಲೊಳಗೆ ಅಲ್ಲೇ ಪಾಸಿಂಗ್ ಆಗ್ತೈತೆ. ರಾಮಸಾಗರ ವಾಪಸ್ ಹೋಗ್ತೈತೆ ಎಲ್ಲಾನು. ಇಷ್ಟು ಜನ ಇವ್ರದ್ರಲ್ಲೂ ಅವ್ರು ಅಲ್ಲಿ ಹೊಂಟೈತೆ. ಅಲ್ಲಿ 2-3 ಹೋಗೈತೆ, ಇನ್ನು ಇದೊಂದು ಹೋಗ್ತೈತಿ ಇವಾಗ. ರಾಮಸಾಗರ ಗೀಳೊಳಗೆ ಪಕ್ಕದಲ್ಲಿ ಇತ್ತಲ್ಲ, ಅದೇ ಇದು. ಕ್ರೇಜಿ ಎಷ್ಟು ಜನ ಹೋಗ್ತಾರೆ ಹೇಳ್ಕೊಂಡು. ಒಂದು 4 ಟ್ಯಾಕ್ಟ್ರು ಹಿಂದೆ ಒಂದು JCB. ದೇವಸ್ಥಾನ ಹತ್ರ ಹೋಗಿ ನೋಡ್ತೀನಿ ಸ್ವಲ್ಪ. ಹೀಗೆ ಸರ್ಕಲ್ಗೆ ಬಂದಾಗ ಅಲ್ಲಿ ತೇರು ಪಾಸಿಂಗ್ ಆಗ್ತಾಯಿತ್ತು. ಇವ್ರದ್ದು ಹೊತ್ತೂರ್ದು ಎತ್ತುಗಳು ಮಸ್ತ್ ಕ್ರೇಜಿ ಆಗುತ್ತೆ ಗುರು. ಗ್ರ್ಯಾಂಡ್ ಫಾದರ್ ಥರ. ಮತ್ತೆ ತೇರನ್ನ ಮತ್ತೆ ಹಂಗೆ ನಿಲ್ಲಿಸಿರ್ತಾರೆ. ಫಸ್ಟು ಮಳೆ ಬೀಳಬೇಕು ವರ್ಷದ್ದು, ಆಮೇಲೆ ಮಳೆ ಬಿದ್ಮೇಲೆ ಇವ್ರು ಬಿಚ್ಚಾಯ್ತು. ಅಷ್ಟೇ ತನಕ ದೇವಸ್ಥಾನ ಮುಂದೆನೇ ನಿಲ್ಲಿಸಿರ್ತಾರೆ. ನೋಡೋರು ಹೋಗಿ ನೋಡ್ಬೋದು ಒಂದ್ಸತಿ. ಮತ್ತೆ ನೋಡ್ತೀರಾ ಅಂದರೆ ಹೋಗ್ತಾ ಇದ್ದ ರೋಡಲ್ಲ ಹಂಗೆ ಈಳಲ್ಗೆದೆ ಸಿಕ್ತು. ಇವಾಗ ಈಳಲ್ಗೆದೆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ಈಳಲ್ಗೆದೆನೆ. ಎಷ್ಟು ದೊಡ್ಡದಿದೆ ನೋಡ್ಬೋದು. ಅದು ವಾಪಸ್ ಹೋಗ್ತೈತೆ. ಇಲ್ಲೇ ಈ ಕಡೆನೇ ಲೆಫ್ಟಲ್ಲಿ ಒಂದ್ಸತಿ ಬಿದ್ದಿತ್ತದು. ಇವಾಗ ಸೀದಾ ಹೋಗ್ತೈತೆ. ಅದರಲ್ಲೇ ಹುಷಾರಾಗಿ ಹೋಗ್ಬೇಕು. ಟರ್ನಿಂಗಲ್ಲೆಲ್ಲ ಬಿದ್ದೆ ಜಸ್ಟು ಹುಷಾರಾಗಿ ಹೋಗ್ಬೇಕು. ಪೀಸಾಗಿ ಹುಷಾರಾಗಿ ಹೋಗೋದಾದ್ಮೇಲೆ ಅದು ಮಳೆ ಬೀಳುತ್ತೆ. ಮಳೆ ಬಿದ್ದಾದ್ಮೇಲೆ ತೆಗಿಯೋದು ಇವರು. ಅಷ್ಟೋ ತನಕ ಇದನ್ನು ತೆಗಿಯೋಲ್ಲ. ಅಂದರೆ ಬಟ್ಟೆ ಕಡ್ಡಿ ಎಲ್ಲ ಇರುತ್ತಲ್ಲ, ಅದು ಬಿಚ್ಚೋದು ಆಮೇಲೆ. ಅದಾದಮೇಲೆ